ಮೊದಲಿಗೆ ಗುರುವಂದನೆಯನ್ನ ಮಾಡೋಣ. ಗುರುರ್ ಬ್ರಹ್ಮ ಗುರುರ್ ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ತಸ್ಮೈ ಶ್ರೀ ಗುರುವೇ ನಮಃ. ತಸ್ಮೈ ಶ್ರೀ ಗುರುವೇ ನಮಃ. ರೇಖಿ ಮಾತೆಗೆ ಧನ್ಯವಾದಗಳು. ಬ್ರಹ್ಮ ವಿಷ್ಣು ಮಹೇಶ್ವರಿಗೆ ಧನ್ಯವಾದಗಳು. ನವ ದುರ್ಗೆಯರಿಗೆ ಧನ್ಯವಾದಗಳು. ನಮ್ಮ ನಿಮ್ಮೆಲ್ಲರ ತಂದೆ ತಾಯಿಯರಿಗೆ, ಪರಿವಾರದವರಿಗೆ, ಕುಲದೇವತೆ ಕುಲದೇವರುಗಳಿಗೆ ಧನ್ಯವಾದಗಳು. ಎಲ್ಲ ಗುರುಗಳಿಗೆ, ಸದ್ಗುರುಗಳಿಗೆ, ಋಷಿ ಮುನಿಗಳಿಗೆ, ಸಾಧು ಸಂತರಿಗೆ ಧನ್ಯವಾದಗಳು. ಬ್ರಹ್ಮಾಂಡದಲ್ಲಿರುವಂತಹ ದಿವ್ಯ ಶಕ್ತಿಗಳಿಗೆ ಹಾಗೂ ನಮ್ಮ ಜೊತೆಯಲ್ಲಿರುವಂತಹ ದಿವ್ಯ ಶಕ್ತಿಗಳಿಗೆ ಧನ್ಯವಾದಗಳು. ಅವರ ಆಶೀರ್ವಾದ, ಕರುಣೆ, ಕೃಪೆ ಸದಾ ಯಾವಾಗಲೂ ನಮ್ಮೆಲ್ಲರ ಜೊತೆ ಹೀಗೆ ಇರಲಿ ಅಂತ ನಾವು ಪ್ರಾರ್ಥನೆಯನ್ನ ಮಾಡ್ಕೊಳ್ಳೋಣ. ಎಲ್ಲರಿಗೂ ಕೂಡ ಆತ್ಮ ಪ್ರಣಾಮಗಳು. ಹರಿರಾಮ ಹರೇ ಕೃಷ್ಣ. ಬರೋಣ. ಎಲ್ಲರೂ ಧ್ಯಾನವನ್ನ ಮಾಡ್ಬೇಕಾದ್ರೆ ಮುಂಚೆ ಎಲ್ಲರೂ ಸ್ವಲ್ಪ ನೀರನ್ನ ಕುಡ್ಕೊಳ್ಳಿ. ಈಗ ನಾವು ಧ್ಯಾನವನ್ನ ಮಾಡಿ ಬರೋಣ. ಆರಾಮವಾಗಿ ನಿಧಾನವಾಗಿ ಕಣ್ಣುಗಳನ್ನ ಮುಚ್ಚಿ ನಿಮಗೆ ಎಲ್ಲಿ ಆರಾಮ್ ಅಂತ ಅನ್ಸುತ್ತೋ ಅಲ್ಲಿ ನೀವು ಕೂತ್ಕೊಂಡು ಧ್ಯಾನವನ್ನ ಮಾಡಬಹುದು. ನೀವು ಚೇರ್ ಮೇಲಾದ್ರೂ ಕೂತ್ಕೊಳ್ಬಹುದು, ಸೋಫಾ ಮೇಲಾದ್ರೂ ಕೂತ್ಕೊಳ್ಬಹುದು, ಅಥವಾ ನೆಲದ ಮೇಲೆ ನೀವು ಚಕ್ಲ ಮಕ್ಳ ಹಾಕೊಂಡ್ ಬೇಕಾದ್ರೂ ಕೂತ್ಕೊಳ್ಬಹುದು. ನಿಮಗೆ ಎಲ್ಲಿ ಆರಾಮ ಅಂತ ಅನ್ಸುತ್ತೋ ಅಲ್ಲಿ ನೀವು ಕೂತ್ಕೊಂಡು ನೀವು ಧ್ಯಾನವನ್ನ ಮಾಡಬಹುದು. ಕೆಲವೊಮ್ಮೆ ಧ್ಯಾನ ಮಾಡೋದಿಕ್ಕೆ ಶರೀರದ ಅಸಹಾಯಕತೆಯಿಂದ ಆಗಲ್ಲ ಅಂತ ಹೇಳಿದಾಗ ನಾವು ಮಲಗಿಕೊಂಡು ಕೂಡ ನಾವು ಧ್ಯಾನವನ್ನ ಮಾಡಬಹುದು. ಸದಾ ಯಾವಾಗ್ಲೂ ನಾವು ಈ ಧ್ಯಾನದ ಜೊತೆಯಲ್ಲಿ ನಾವು ಇರ್ಬೇಕಾಗುತ್ತೆ. ನಿಧಾನವಾಗಿ ಒಂದರ ಒಳಗಡೆ ತೋರಿಸಿ ತೊಡೆ ಮೇಲೆ ನಿಮ್ಮ ಕೈಗಳನ್ನು ಇಟ್ಕೊಳ್ಳಿ. ಕಣ್ಣನ್ನ ಮುಚ್ಚಿ ಮುಖದಲ್ಲಿ ಮಂದಹಾಸ ಇರಲಿ. ನಮ್ಮ ಎಲ್ಲ ಗಮನವನ್ನ ನಾವು ನಿಧಾನವಾಗಿ ನಮ್ಮ ಉಸಿರಿನ ಕಡೆಗೆ ತಗೊಂಡು ಬರೋಣ. ದೀರ್ಘವಾಗಿ ಉಸಿರನ್ನ ಒಳಗಡೆ ತಗೊಳ್ಳಿ. ದೀರ್ಘವಾಗಿ ಉಸಿರನ್ನ ಹೊರಗೆ ಬಿಡಿ. ನಿಧಾನವಾಗಿ ಉಸಿರನ್ನ ಒಳಗಡೆ ತಗೊಳ್ಳಿ. ನಿಧಾನವಾಗಿ ಉಸಿರನ್ನ ಹೊರಗೆ ಬಿಡಿ. ನಿಧಾನವಾಗಿ ಉಸಿರನ್ನ ಒಳಗಡೆ ತಗೊಳ್ಳಿ. ನಿಧಾನವಾಗಿ ಉಸಿರನ್ನ ಹೊರಗೆ ಬಿಡಿ. ಮತ್ತೊಂದು 2 ಬಾರಿ ಹೀಗೆ ಪುನರಾವರ್ತನೆಯನ್ನ ಮಾಡಿ. ನಿಧಾನವಾಗಿ ಉಸಿರನ್ನ ಒಳಗಡೆ ತಗೊಂಡು ಸ್ವಲ್ಪ ನಿಮ್ಮ ನಾಭಿಯ ಭಾಗದಲ್ಲಿ ಹಿಡಿದಿಡಿ. ನಿಧಾನವಾಗಿ ಉಸಿರನ್ನ ಹೊರಗೆ ಬಿಡಿ. ಸ್ವಲ್ಪ ಹಾಗೆ ಉಸಿರು ಕೂಡ ಹೊರಗಡೆನೇ ಇರಲಿ. ನಿಧಾನವಾಗಿ ಈಗ ಮತ್ತೆ ಉಸಿರನ್ನ ಒಳಗಡೆ ತಗೊಳ್ಳಿ. ಹಾಗೆ ನಿಮ್ಮ ನಾಭಿಯಲ್ಲಿ ಉಸಿರನ್ನ ಹಿಡಿದಿಡಿ. ಸ್ವಲ್ಪ ಹೊಟ್ಟೆ ಮುಂದೆ ಬಂದ ಹಾಗೆ ಆಗುತ್ತೆ. ನಿಧಾನವಾಗಿ ಉಸಿರನ್ನ ಹೊರಗಡೆ ಬಿಡಿ. ಹಾಗೆ ಉಸಿರು ಹೊರಗಡೆ ಇರಲಿ.
ನಿಧಾನವಾಗಿ ಉಸಿರನ್ನ ಹಾಗೆ ಒಳಗಡೆ ತಗೊಂಡು ಈಗ ಸಹಜವಾಗಿ ಉಸಿರಾಡಿ. ಸಹಜವಾಗಿ ಉಸಿರನ್ನ ಒಳಗಡೆ ತಗೊಳ್ಳಿ. ಸಹಜವಾಗಿ ಉಸಿರನ್ನ ಹೊರಗೆ ಬಿಡಿ. ತಣ್ಣನೆ ಉಸಿರು ಒಳಗಡೆ ಬರ್ತಾ ಇದೆ. ಬೆಚ್ಚಗಿನ ಉಸಿರು ಹೊರಗಡೆ ಹೋಗ್ತಾ ಇದೆ. ಹಾಗೆ ಅನುಭವಿಸಿ. ನಮ್ಮ ಗಮನ ಎಲ್ಲವನ್ನು ಕೂಡ ನಾವು ಆ ಮೂಗಿನ ತುದಿಯಲ್ಲಿ ತರಬೇಕು. ನಾವು ಆಗ ನಮಗೆ ಆ ಉಸಿರಿನ ಅನುಭವ ನಮ್ಮ ಗಮನಕ್ಕೆ ಬರಲು ಸಾಧ್ಯ ಆಗತ್ತೆ. ಆಲೋಚನೆಗಳು ಬಂದ್ರೆ ಬರ್ಲಿ, ಏನು ತಲೆ ಕೆಡಿಸ್ಕೊಳ್ಳೋದು ಬೇಡ. ಜಸ್ಟ್ ನಮ್ಮ ಗಮನವನ್ನೆಲ್ಲ ನಾವು ಆ ತಣ್ಣನೆಯ ಆ ಬೆಚ್ಚಗಿನ ಉಸಿರಿನ ಬಗ್ಗೆ ನಾವು ನೋಡೋಣ. ಶರೀರದ ಒಳಗಡೆ ಹೇಗೆ ಉಸಿರು ಒಳಗಡೆ ಬರ್ತಾ ಇದೆ, ಹೇಗೆ ಶರೀರದ ಒಳಗಡೆಯಿಂದ ಹೊರಗಡೆ ಹೋಗ್ತಾ ಇದೆ, ಶರೀರವೆಲ್ಲವೂ ಕೂಡ ಹೇಗೆ ಚೈತನ್ಯದಿಂದ ತುಂಬುತ್ತಾ ಇದೆ ಅಂತೇಳಿ ನಾವು ಅದನ್ನ ಅನುಭವಿಸೋಣ. ಈಗ ಯಾವುದೇ ಪ್ರಯತ್ನವನ್ನ ಮಾಡದೆ ಸಂಪೂರ್ಣವಾಗಿ ಶರೀರವನ್ನೆಲ್ಲ ಕೂಡ ವಿಶ್ರಾಂತಿಗೆ ಸಡಿಲಗೊಳಿಸ್ತೀರಿ. ಯಾವುದೇ ಒತ್ತಡ ಬೇಡ. ಹಗೂರವಾಗಿ ನಿಮ್ಮ ಶರೀರವನ್ನೆಲ್ಲ ಕೂಡ ಸಡಿಲಗೊಳಿಸ್ಬಿಡಿ. ಉಸಿರು ತನಗೆ ತಾನೇ ಬರ್ತಾ ಇದೆ, ತನಗೆ ತಾನೇ ಹೋಗ್ತಾ ಇದೆ. ಈ ಎಲ್ಲ ಘಟನೆಗಳನ್ನ ನಮ್ಮ ಮೂರನೇ ಕಣ್ಣು ನೋಡ್ತಾ ಇದೆ, ಗಮನಿಸ್ತಾ ಇದೆ, ಹಾಗೆ ಅನುಭವಿಸ್ತಾ ಇದೆ. ಹಾಗೆ ನಮ್ಮ ಗಮನವನ್ನ ನಮ್ಮ ಶರೀರದ ನೆತ್ತಿಯ ತಲೆಯ ಭಾಗ ತುದಿಯ ಭಾಗದ ಕಡೆಗೆ ನಾವು ತಂದು ನಿಲ್ಲಿಸೋಣ. ಶಿರಸ್ಸಿನ ಭಾಗವನ್ನೆಲ್ಲ ಕೂಡ ಗಮನಿಸಿ. ಅಲ್ಲಿ ಯಾವ ಸಂವೇದನೆಗಳಾಗ್ತಾ ಇದೆ ನಿಮಗೆ ಅನುಭವಿಸಿ. ಭಾರ ಆಗ್ತಾ ಇದೆಯಾ, ಒತ್ತಡ ಆಗ್ತಾ ಇದೆಯಾ? ಹಾಗೆ ನಮ್ಮ ಶಿರಸ್ಸಿನ ಭಾಗವನ್ನೆಲ್ಲ ಕೂಡ ನಾವು ಗಮನಿಸೋಣ. ಅಲ್ಲಿ ಯಾವ ಸಂವೇದನೆಗಳಿದೆ ಅದನ್ನ ಜಸ್ಟ್ ನಾವು ಅದನ್ನ ಅನುಭವಿಸೋಣ. ಹಾಗೆ ನಿಧಾನವಾಗಿ ನಮ್ಮ ಕತ್ತಿನ ಭಾಗವನ್ನ ಗಮನಿಸೋಣ. ಅಲ್ಲಿ ಉಂಟಾಗುವಂತಹ ಸಂವೇದನೆಗಳು ಕೆಲವರಿಗೆ ಹೆಚ್ಚಿಗಾಗ್ಬೋದು,
ತಣ್ಣನೆಯಾದಂತ ಅನುಭವ, ಬಿಸಿಯಾದಂತ ಅನುಭವ, ಯಾವುದೇ ಆದ್ರೂ ಕೂಡ ಜಸ್ಟ್ ಅದನ್ನ ಹಾಗೆ ನಾವು ನೋಡೋಣ ಅಷ್ಟೇ. ಹಾಗೆ ನಮ್ಮ ಭುಜಗಳಲ್ಲಿ ನಮ್ಮ ಗಮನವನ್ನ ತಂದು ನಿಲ್ಲಿಸೋಣ. ನಮ್ಮ ಹೃದಯದ ಭಾಗವನ್ನ ಗಮನಿಸೋಣ. ಜಸ್ಟ್ ಹಾಗೆ ನಾವು ನೋಡ್ತಾ ಬರೋಣ ಅಷ್ಟೇ. ಅಲ್ಲಿ ಯಾವುದೇ ಸಂವೇದನೆಗಳಾಗ್ಲಿ ಕೂಡ ಅದರ ಹಿಂದೆ ಹೋಗುವುದು ಬೇಡ, ಯಾವುದೇ ಪ್ರಶ್ನೆಗಳನ್ನು ಮಾಡುವುದು ಬೇಡ. ಜಸ್ಟ್ ಹಾಗೆ ನಾವು ಅದನ್ನ ಆ ಸಂವೇದನೆಗಳೆಲ್ಲವನ್ನು ಕೂಡ ನಾವು ಅನುಭವಿಸೋಣ. ಕೆಲವರಿಗೆ ಭಾರ ಆದಾಗೆ, ಕೆಲವರಿಗೆ ಬಿಸಿಯಾದ ಹಾಗೆ, ಹಾಗೆ ನಮ್ಮ ನಾಭಿಯ ಕಡೆಗೆ ನಮ್ಮ ಗಮನವನ್ನ ತರುವುದು. ಸಂಪೂರ್ಣವಾದಂತಹ ನಾಭಿಯ ಅಕ್ಕ ಪಕ್ಕ ಮೇಲೆ ಕೆಳಗಡೆ ಎಲ್ಲ ಕಡೆಗೂ ನಮ್ಮ ಸಂವೇದನೆಗಳನ್ನ ಅನುಭವಿಸೋಣ. ನಿಧಾನವಾಗಿ ಹಾಗೆ ನಮ್ಮ ಬೆನ್ನು ಮೂಳೆಯಿಂದ ನಮ್ಮ ಬೆನ್ನು ಗುರಿಯನ್ನು ನಾವು ಗಮನಿಸೋಣ. ನಮ್ಮ ಬೆನ್ನಿನ ಭಾಗ, ಮಧ್ಯದ ಭಾಗ, ಕೆಳಭಾಗಗಳೆಲ್ಲವನ್ನ ಗಮನಿಸೋಣ. ಹಾಗೆ ನಮ್ಮ ಕಾಲಿನ ತುದಿಯವರೆಗೂ ಕೂಡ ನಮ್ಮ ಗಮನವನ್ನ ತಂದು ನಿಲ್ಲಿಸೋಣ. ಕಾಲಿನ ತುದಿಯಿಂದ ನಮ್ಮ ಶಿರಸ್ಸಿನ ತುದಿಯ ನೆತ್ತಿಯ ಭಾಗದವರೆಗೆ ನಮ್ಮ ಶರೀರವನ್ನೆಲ್ಲ ಕೂಡ ನಾವು ಅವಲೋಕನೆ ಮಾಡೋಣ. ಹಾಗೆ ನಮ್ಮ ದಿವ್ಯ ಚೇತನವು ನಿಧಾನವಾಗಿ ಎಲ್ಲ ಘಟನೆಗಳನ್ನ ನಮ್ಮ ಮೂರನೇ ಕಣ್ಣಿನಿಂದ ಗಮನಿಸ್ತಾ ಇದೆ, ಅನುಭವಿಸ್ತಾ ಇದೆ. ಹಾಗೆ ಎಲ್ಲವನ್ನು ಕೂಡ ಅದು ವೀಕ್ಷಣೆಯನ್ನ ಮಾಡ್ತಾ ಇದೆ ಅಷ್ಟೇ. ನಮ್ಮ ಗಮನವನ್ನೆಲ್ಲ ಕೂಡ ನಮ್ಮ ಎರಡು ಉಬ್ಬುಗಳ ಮಧ್ಯದಲ್ಲಿರುವಂತಹ ನಮ್ಮ ಆಗ್ನೇಯ ಚಕ್ರದಲ್ಲಿ ನಾವು ತಂದು ನಿಲ್ಲಿಸೋಣ. ನಮ್ಮ ಆಗ್ನೇಯ ಚಕ್ರದಲ್ಲಿರುವಂತಹ ಆ ಪರಮಾತ್ಮನ ದಿವ್ಯ ಚೈತನ್ಯದ ಪ್ರಕಾಶವನ್ನು ಕೇವಲ ಪ್ರಕಾಶ 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 ಪ್ರಕಾಶ. ಈ ದಿವ್ಯ ಚೇತನವು ನಿಧಾನವಾಗಿ ಒಂದೊಂದೇ ಒಂದೊಂದೇ ಹೆಜ್ಜೆಯನ್ನು ಹಾಕ್ತಾ ಮುಂದೆ ಸಾಗ್ತಾ ಬರ್ತಾ ಇದೆ. ನಾನು ಎಣಿಕೆಯನ್ನ ಕೊಟ್ಟ ಹಾಗೆ ಅದು ಹಾಗೆ ನಿಧಾನವಾಗಿ ಮುಂದೆ ಸಾಗ್ತಾ ಇದೆ. 5, ಸುಂದರವಾದಂತ ಒಂದು ಕಾಡಿನ ಮಧ್ಯದಲ್ಲಿ ನೀವು ಕಾಡಿನ ಒಳಗೆ ನೀವು ಹೋಗ್ತಾ ಇದ್ದೀರಾ.
ಎರಡು, ಸುತ್ತಮುತ್ತಲೆಲ್ಲವೂ ಕೂಡ ಹಸಿರಿನಿಂದ ತುಂಬಿದಂತಹ ಮರಗಳು. ಮೂರು, ತಣ್ಣನೆಯ ಗಾಳಿ. ಆ ಕಾಡಿನಲ್ಲಿರುವಂತ ಆ ಒಂದು ಪರಿಮಳ, ಆ ಒಂದು ಸುವಾಸನೆ, ಆ ಮಣ್ಣಿನ ಪರಿಮಳ, ಇದೆಲ್ಲವನ್ನು ಕೂಡ ನೀವು ಅನುಭವಿಸ್ತಾ ಇದ್ದೀರಾ. ಎರಡು, ನಿಧಾನವಾಗಿ ಆ ಕಾಡಿನ ದಾರಿಯಲ್ಲಿ ಒಂದೊಂದೇ ಒಂದೊಂದೇ ಹೆಜ್ಜೆಯನ್ನು ಹಾಕ್ತಾ ಹಾಗೆ ಒಳಗಡೆ ಹೋಗ್ತಾ ಇದ್ದೀರಾ. ಒಂದು, ಸಂಪೂರ್ಣವಾಗಿ ನೀವೀಗ ಕಾಡಿನ ಮಧ್ಯಭಾಗದಲ್ಲಿ ಇದ್ದೀರಾ. ಹಾಗೆ ಅಲ್ಲಿ ನಿಂತು ನೀವು ದೂರದಲ್ಲಿ ನೀವು ಗಮನಿಸ್ತಾ ಇದ್ದಾಗ ಒಂದು ಸುಂದರವಾದಂತಹ ಮನೆ ನಿಮಗೆ ಕಾಣಿಸ್ತಾ ಇದೆ. ಪ್ರಕಾಶದಿಂದ ತುಂಬಿದಂತ ಒಂದು ಬಿಳಿಯ ಬಣ್ಣದ ಮನೆ. ಆ ಮನೆ ಇರುವ ಕಡೆ ದಾರಿಯಲ್ಲಿ ಮುಂದೆ ಸಾಗ್ತಾ ಇದ್ದೀರಾ. ಒಂದೊಂದೇ ಒಂದೊಂದೇ ಹೆಜ್ಜೆಯನ್ನು ಹಾಕ್ತಾ ಇದ್ದೀರಾ. ತಣ್ಣನೆಯ ಗಾಳಿ, ಆ ಗಾಳಿಯ ಬೀಸಿದಂತ ಅನುಭವ, ಶಬ್ದಗಳೆಲ್ಲವೂ ಕೂಡ ಆ ಒಂದು ತಣ್ಣನೆಯ ಅನುಭವದಿಂದ ಹಾಗೆ ಮುಂದೆ ಸಾಗ್ತಾ ಇದ್ದೀರಾ. ಹಾಗೆ ನಿಧಾನವಾಗಿ ನೀವು ಆ ಮನೆಯ ಬಾಗಿಲಿನ ಒಳಗಡೆ ನೀವು ಹೋಗ್ತಾ ಇದ್ದೀರಾ. ಮನೆ ಎಲ್ಲವೂ ಕೂಡ ಕೇವಲ ಬಿಳಿ 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 ಬಿಳಿಯ ಪ್ರಕಾಶ ಪ್ರಕಾಶ. ಸುತ್ತಮುತ್ತಲೆಲ್ಲವೂ ಕೂಡ ಪ್ರಕಾಶ. ಒಳಗಡೆ ಕಾಲನ್ನು ಇಟ್ಟಿದ ತಕ್ಷಣ ನಿಮ್ಮ ಶರೀರವೆಲ್ಲವೂ ಕೂಡ ಕೇವಲ ಪ್ರಕಾಶ ಪ್ರಕಾಶ ಪ್ರಕಾಶ. ಹಾಗೆ ಮುಂದೆ ಸಾಗುತ್ತಾ 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 ಆ ಮನೆಯ ಮಧ್ಯಭಾಗದಲ್ಲಿ ಬಂದು ನಿಂತಿದ್ದೀರಾ. ಸುತ್ತ ಎತ್ತ ನೋಡಿದರೂ ಕೇವಲ ಬಿಳಿಯ ಬಣ್ಣದ ಪ್ರಕಾಶ, ಬರೀ ಕಿರಣಗಳು, ಪ್ರಕಾಶ 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 ಪ್ರಕಾಶವೇ ಕಾಣ್ತಾ ಇದೆ. ನಿಮ್ಮ ಶರೀರವೆಲ್ಲವೂ ಕೂಡ ಆ ಪ್ರಕಾಶದಿಂದ ತುಂಬಿ ನಿಂತಿದೆ. ನಿಮ್ಮ ಶಿರಸ್ಸಿನ ಭಾಗ, ನಿಮ್ಮ ಹೃದಯ, ನಿಮ್ಮ ಆಭಾಮಂಡಲ, ನಿಮ್ಮ ಶರೀರವೆಲ್ಲವೂ ಕೂಡ ಪ್ರಕಾಶದಿಂದ. ಹಾಗೆ ನೀವು ನಿಮ್ಮನ್ನು ಬಲಗಡೆ ನೀವು ನೋಡಿದ್ರೆ ಅಲ್ಲಿ ಒಂದು ಚಿನ್ನದ ಬಣ್ಣದ ಬಾಗಿಲು ಕಾಣಿಸ್ತಾ ಇದೆ. ನಿಧಾನವಾಗಿ ಆ ಬಾಗಿಲ ಕಡೆಗೆ ನೀವು ಹೋಗ್ತಾ ಇಲ್ಲ. ನೀವು ಹೋದ ತಕ್ಷಣ ಬಾಗಿಲು ತೆರೆದಿದೆ. ನಿಧಾನವಾಗಿ ನೀವು ನೋಡ್ತಾ ಇದ್ದೀರಾ, ಅಲ್ಲಿ ಮೆಟ್ಟಿಲುಗಳು ಕಾಣ್ತಾ ಇದೆ. ಒಂದೊಂದೇ ಒಂದೊಂದೇ ಮೆಟ್ಟಿಲುಗಳನ್ನ ನೀವು ಇಳಿತಾ ಇದ್ದೀರಾ. 5 ಚಿನ್ನದ ಬಣ್ಣದ ಮೆಟ್ಟಿಲು. ಕಾಲನ್ನು ಇಟ್ಟಿದ ತಕ್ಷಣ ನಿಮ್ಮ ಶರೀರವೆಲ್ಲವೂ ಕೂಡ ಚಿನ್ನದ ಬಣ್ಣದಲ್ಲಿ ರೂಪಾಂತರಗೊಂಡಿದೆ. 4 ಇಂದು ಪ್ರಕಾಶಮಯವಾಗಿ ಚಿನ್ನದ ಬಣ್ಣ. 3 2 1 ಸುತ್ತಮುತ್ತಲೆಲ್ಲವೂ ಕೂಡ ಕೇವಲ ಗೋಲ್ಡನ್ 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 ಪ್ರಕಾಶ. ಹಾಗೆ ನೀವು ಮುಂದೆ ನೋಡಿದ್ರೆ ಒಂದು ಮಧ್ಯ ಭಾಗದಲ್ಲಿ ಚಿನ್ನದ ಬಣ್ಣದ ಒಂದು ಸಿಂಹಾಸನ. ಎಷ್ಟು ಪ್ರಕಾಶಮಯವಾದಂತಹ ದಿವ್ಯಮಯವಾದಂತಹ ಆ ಒಂದು ಪ್ರಕಾಶದ ಕಿರಣಗಳು ನಿಮ್ಮ ಕಣ್ಣಿಗಳಿಗೆ ಹೊಳೆಯುತ್ತಿದೆ. ಆ ಪ್ರಕಾಶವನ್ನು ಕೂಡ ನೀವು ಎಂದು ಕಂಡಿರದಂತಹ ದಿವ್ಯಮಯವಾದಂತಹ ಪ್ರಕಾಶ 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 ಪ್ರಕಾಶ. ಚಿನ್ನದ ಬಣ್ಣದ ಪ್ರಕಾಶ ಪ್ರಕಾಶ ಪ್ರಕಾಶ. ನಿಧಾನವಾಗಿ ನೀವು ಆ ಸಿಂಹಾಸನದ ಹತ್ರ ಬರ್ತಾ ಇದ್ದೀರಾ. ಹಾಗೆ ನೀವು ಹತ್ತಿರ ಬಂದು ಆ ಸಿಂಹಾಸನದಲ್ಲಿ ನೀವು ಕುಳಿತುಕೊಂಡಿದ್ದೀರಾ. ಧ್ಯಾನದ ಸ್ಥಿತಿಯಲ್ಲಿ ನೀವು ಕುಳಿತುಕೊಂಡಿದ್ದೀರಾ.
ನೀವು ಕುಳಿತ ತಕ್ಷಣವೇ ನಿಮ್ಮ ಶರೀರವೆಲ್ಲವೂ ಕೂಡ ಆ ಚಿನ್ನದ ಬಣ್ಣದ ಪ್ರಕಾಶಮಯದಿಂದ ಆ ಚೇತನದಿಂದ ತುಂಬಿದೆ. ಕೇವಲ ಪ್ರಕಾಶ 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 ಪ್ರಕಾಶ. ನಿಮ್ಮ ಶರೀರವೂ ಕೂಡ ಚಿನ್ನದ ಬಣ್ಣದಿಂದ ತುಂಬಿದೆ. ನೀವು ಕುಳಿತಿರುವಂತಹ ಸಿಂಹಾಸನವೂ ಚಿನ್ನದ ಬಣ್ಣದಿಂದ ತುಂಬಿದೆ. ನೀವಿರುವಂತಹ ಕೋಣೆಯೂ ಕೂಡ ಚಿನ್ನದ ಬಣ್ಣದಿಂದ. ಎತ್ತ ನೋಡಿದರು ಎಲ್ಲ ಗೋಡೆಗಳೆಲ್ಲವೂ ಕೂಡ ಕೇವಲ ಪ್ರಕಾಶ ಪ್ರಕಾಶ. ಕೇವಲ ಈ ಪ್ರಕಾಶದಲ್ಲಿ ನೀವು ಮುಳುಗಿ ಹೋಗಿದ್ದೀರಿ. ಈ ಸ್ಥಿತಿಯನ್ನ ಸಂಪೂರ್ಣವಾಗಿ ಅನುಭವಿಸಿರಿ. ಕೆಲವರಿಗೆ ಶರೀರವೆಲ್ಲವೂ ಕೂಡ ತಣ್ಣನೆಯಾದಂತ ಅನುಭವ, ಕೆಲವರಿಗೆ ಕೇವಲ ಪ್ರಕಾಶವು ಕಾಣಿಸ್ತಾ ಇದೆ. ಒಂದು ದಿವ್ಯಮಯವಾದಂತಹ ಅನುಭವ. ಕೆಲವರಿಗೆ ಎಂತ ಪ್ರಕಾಶ ಕಾಣಿಸ್ತಾ ಇದೆ ಅಂತ ಹೇಳಿದ್ರೆ ಆ ಜ್ಯೋತಿಯ ರೂಪದಲ್ಲಿ ದಿವ್ಯಮಯವಾದಂತಹ ಪ್ರಕಾಶ 4 ದಿಕ್ಕುಗಳಲ್ಲಿಯೂ ಕೂಡ ಕಾಣಿಸಿದ ಪ್ರಕಾಶದ ಕಿರಣಗಳು ಸುತ್ತಲೂ ಕೂಡ ಹರಡ್ತಾ ಇದೆ. ಈ ಒಂದು ಪ್ರಕಾಶದಲ್ಲಿ ಒಂದು ನಾವು ಕಳೆದು ಹೋದಂತ ಅನುಭವ. ಶರೀರವೆಲ್ಲವೂ ಕೂಡ ಸಂಪೂರ್ಣವಾಗಿ ಈ ದಿವ್ಯ ಚೈತನ್ಯದ ಶಕ್ತಿಯನ್ನ ತುಂಬಿ ಹೋಗಿದ್ದೇವೆ. ನಿಧಾನವಾಗಿ ಈ ಚೈತನ್ಯದನ್ನ ತುಂಬಿದಂತ ನಮ್ಮ ಈ ದಿವ್ಯ ಚೈತನ್ಯವು ಬರುವ ಮನಸ್ಸಿಲ್ಲ, ಆದ್ರೆ ನಿಧಾನವಾಗಿ ಬರ್ಲೇಬೇಕಾಗಿದೆ. ಒಂದೊಂದೇ ಹೆಜ್ಜೆಯನ್ನು ಹಾಕ್ತಾ ನಿಧಾನವಾಗಿ ನಮ್ಮ ಚೇತನವು ಮುಂದೆ ಸಾಗುತ್ತಾ 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 ಹಾಗೆ ಮೆಟ್ಟಿಲುಗಳನ್ನ ಹತ್ತಿಕೊಂಡು ನಿಧಾನವಾಗಿ ಆ ಬಿಳಿಯ ಬಣ್ಣದ ಮನೆಯಲ್ಲಿ ಆ ಪ್ರಕಾಶವನ್ನೆಲ್ಲ ಕೂಡ ಅನುಭವಿಸುತ್ತಾ ನಿಧಾನವಾಗಿ ಹಾಗೆ ಒಂದೊಂದೇ 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 ಹೆಜ್ಜೆಯನ್ನು ಹಾಕಿ ನಮ್ಮ ದಿವ್ಯ ಚೇತನವು ಮನೆಯ ಹೊರಗಡೆ ಬಾಗಿಲಿನ ಬಳಿ ಬಂದಿದೆ. ಸುತ್ತಲೆಲ್ಲವೂ ಕೂಡ ಹಸಿರು 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 ಮರಗಳು, ಆ ತಣ್ಣನೆಯ ಗಾಳಿ, ಆ ಕಾಡಿನಲ್ಲಿರುವಂತಹ ಒಂದು ಆ ಮಣ್ಣಿನ ವಾಸನೆಯನ್ನ ತೆಗೆದುಕೊಂಡು ನಿಧಾನವಾಗಿ ಒಂದೊಂದೇ 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 ಹೆಜ್ಜೆಯನ್ನು ಹಾಕ್ತಾ ಆ ಎಲೆಗಳ ಸ್ಪರ್ಶ, ಒಂದೊಂದೇ ಒಂದೊಂದೇ ಹೆಜ್ಜೆಯನ್ನು ಹಾಕ್ತಾ ತನ್ನಗೆ ಸ್ಪರ್ಶವನ್ನು ಅನುಭವಿಸುತ್ತಾ ಈ ನಮ್ಮ ದಿವ್ಯ ಚೇತನವು ನಿಧಾನವಾಗಿ ಹಾಗೆ ನಮ್ಮ 3ನೇ ಕಣ್ಣಿನಲ್ಲಿ ಬಂದು ಸೇರಿದೆ. ನಿಮ್ಮ ಎಲ್ಲ ಗಮನವನ್ನ ನೀವಿರುವಂತಹ ಕೋಣೆಯ ಕಡೆಗೆ ತಂದು ನಿಧಾನವಾಗಿ ಉಸಿರನ್ನ ಒಳಗಡೆ ತಗೊಳ್ಳಿ. ನಿಧಾನವಾಗಿ ಉಸಿರನ್ನ ಹೊರಗೆ ಬಿಡಿ. ಮತ್ತೊಮ್ಮೆ ನಿಧಾನವಾಗಿ ಉಸಿರನ್ನ ಒಳಗಡೆ ತಗೊಳ್ಳಿ. ನಿಧಾನವಾಗಿ ಉಸಿರನ್ನ ಬಿಡುತ್ತಾ ನಿಮ್ಮ ಕೈಗಳನ್ನ, ಕೈ ಬೆರಳುಗಳನ್ನ, ಕಾಲು ಬೆರಳುಗಳನ್ನ ಅಲುಗಾಡಿಸಿ ನಿಮ್ಮ ಕೋಣೆಯಲ್ಲಿರುವಂತಹ ಸುತ್ತಮುತ್ತಲಿನ ಶಬ್ದವನ್ನ ಗಮನಿಸಿರಿ. ನಿಧಾನವಾಗಿ ಕೈಗಳನ್ನು ಅಲುಗಾಡಿಸಿ
ಉಜ್ಜುತ್ತಾ ಆ ದಿವ್ಯ ಶಕ್ತಿಯನ್ನ ನಿಮ್ಮ ಕಣ್ಣುಗಳ ಮೇಲೆ ತುಂಬಿಸಿಕೊಂಡು ನಿಮ್ಮ ಶರೀರದ ಭಾಗದ ಎಲ್ಲ ಕಡೆಗೂ ಕೂಡ ತುಂಬಿಸಿಕೊಳ್ಳಿ. ದಿವ್ಯ ಚೇತನಗಳಾದ ನಾವು ನಿಮ್ಮಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳುವುದೇನೆಂದರೆ ಇಡೀ ವಿಶ್ವದಲ್ಲಿ ಶಾಂತಿ ನೆಲೆಸಲಿ, ಇಡೀ ವಿಶ್ವದಲ್ಲಿರುವಂತಹ ಎಲ್ಲ ದಿವ್ಯ ಆತ್ಮಗಳ ಆಧ್ಯಾತ್ಮಿಕ ಉನ್ನತಿಯಾಗಲಿ, ಸರ್ವಾಂಗೀಣ ಉನ್ನತಿಯಾಗಲಿ. ಹರೇ ರಾಮ ಹರೇ ಕೃಷ್ಣ. ಹೇಗನ್ನಿಸ್ತು? ಯಾರಾದ್ರೂ ನಿಮ್ಮ ಅನುಭವನ ಶೇರ್ ಮಾಡಿ. ನಂಗೆ ತುಂಬಾ ತಲೆನೋವು ಫೀಲ್ ಆಗ್ತಾ ಇತ್ತು ಮ್ಯಾಮ್. ಈಗಲೂ ಅಷ್ಟೇ ತುಂಬಾ ತಲೆನೋವ್ತಾ ಇದೆ. ಫುಲ್ಲು ಬಾಡಿ ಎಲ್ಲ ಬಿಸಿಯಾಗಿ ಶೆಕೆ ಆಗ್ತಾ ಇತ್ತು ನನಗೆ. ಚೆನ್ನಾಗಿತ್ತು, ಒಂಥರ ಬೇರೆ ಲೋಕಕ್ಕೆ ಹೋಗಿದ್ ಬಂದಿರೋ ತರ ಫೀಲ್ ಆಗ್ತಾ ಇತ್ತು. ಕಾಣಿಸ್ತಾ ಇದೆ. ಚೆನ್ನಾಗಿತ್ತು, ನೀವು ಹೇಳ್ದಂಗೆ ಆ ಪಿಕ್ಚರ್ ಎಲ್ಲ ಹಂಗೆ ಕಾಣಿಸ್ತಾ ಇತ್ತು ಮ್ಯಾಮ್. ಹೌದು ಹೌದು, ಒಂದು ದಿವ್ಯವಾದಂತ ಒಂದು ಪ್ರಕಾಶ ಕಾಣಿಸ್ತಾ ಇತ್ತು ಅಂತ ಅನ್ಕೊಳ್ತೀನಿ ಅಲ್ಲ. ಸುತ್ತ ಎಷ್ಟು ಪ್ರಕಾಶ ಅದೇ ಅಂತ ಹೇಳಿದ್ರೆ ಕಾಣಿಸ್ತಾ ಅದ್ ನೋಡಕ್ಕೆ ಆಗ್ತಾ ಇಲ್ಲ ಕಣ್ಣಿನಿಂದ. ಅದರ ಬೆಳಕು ಬೆಳಕು ತುಂಬಾ ಅಂತ ಚೆನ್ನಾಗಿತ್ತು. 4 ದಿಕ್ಕುಗಳಲ್ಲೂ ಕೂಡ ಹರಡಿದ ಹಾಗೆ ಅನಿಸ್ತಾ ಇದೆ. ಒಳ್ಳೇದಾಗ್ಲಿ ಒಳ್ಳೇದಾಗ್ಲಿ.